ಮಾರ್ಚ್ ತಿಂಗಳ 8ನೇ ತಾರೀಕು ಶನಿವಾರ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಗೌರವಾನ್ವಿತ ವಾಸುದೇವ್ ರೋಣ್ ಅವರಿಂದ ಸಂದೇಶ. ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ವಾಸುದೇವ್ ರೋಣ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ, ಚಿತ್ರದುರ್ಗ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸುವುದಲ್ಲದೆ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷನೂ ಕೂಡ ಹೌದು. ಪ್ರತಿ ವರ್ಷ ನಾವು ಲೋಕ ಅದಾಲತ್ಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ವಿಷಯ ತಮಗೂ ಕೂಡ ಗೊತ್ತಿದೆ. ಮುಂದಿನ ತಿಂಗಳು ಅಂದರೆ 8/3/2025 ಮತ್ತು 2ನೇ ಶನಿವಾರ ನಮ್ಮ ಜಿಲ್ಲೆಯಾದ್ಯಂತ ಮತ್ತೆ ನಾವು ಬೃಹತ್ ಲೋಕ ಅದಾಲತ್ತನ್ನು ಏರ್ಪಡಿಸಿದ್ದೀವಿ. ಇದು ಕೇವಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಆ ದಿನ ಬೃಹತ್ ಲೋಕ ಅದಾಲತ್ತನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ನಾವು ಅದನ್ನು ಹಮ್ಮಿಕೊಂಡಿದ್ದೀವಿ. ಬಹುಶಃ ತಮಗೆ ಈ ಲೋಕ ಅದಾಲತ್ನಲ್ಲಿ ಎಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಬಹುದು ಅನ್ನೋ ಸಂದೇಹ ಬರ್ಬೋದು. ಈ ವಿಷಯವಾಗಿ ನಾನು ನಿಮಗೆ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ಸಿವಿಲ್ ಪ್ರಕರಣಗಳಲ್ಲಿ ಎಲ್ಲಿ ಸಂಧಾನ ಏರ್ಪಡಿಸಿ ರಾಜಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆಯೋ ಅವೆಲ್ಲ ಪ್ರಕರಣಗಳನ್ನು ನಾವು ಕೈಗೆತ್ತಿಕೊಳ್ತೀವಿ. ಅದೇ ರೀತಿ ಕ್ರಿಮಿನಲ್ ವ್ಯಾಜ್ಯಗಳಲ್ಲಿ ಕೂಡ ರಾಜಿಯಾಗಬಲ್ಲಂಥ ಪ್ರಕರಣಗಳನ್ನು ನಾವು ತೆಗೆದುಕೊಂಡು ಉಭಯ ಪಕ್ಷಗಾರನ ಮನವೊಲಿಸಿ ಆ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ಗಂಡ ಹೆಂಡತಿಯರ ಮಧ್ಯೆ ಇರುವಂಥ ವೈವಾಹಿಕ ಪ್ರಕರಣಗಳು ಇರ್ಬೋದು, ಅಥವಾ ಚೆಕ್ ಅಮಾನ್ಯವಾದಂಥ ಪ್ರಕರಣಗಳು ಇರ್ಬೋದು, ಅಥವಾ ಈ ಹಲ್ಲೆಗೆ ಆದಂಥ ಪ್ರಕರಣಗಳು, ಅಲ್ಲಿ ಎಲ್ಲಿ ರಾಜಿ ಆಗಬಲ್ಲಂಥ ಅಪರಾಧಗಳು ಇರ್ತವೆ, ಅಂಥ ಪ್ರಕರಣಗಳಲ್ಲಿ ಕೂಡ ನಾವು ರಾಜಿ ಸಂಧಾನ ಏರ್ಪಡಿಸಿ ಅವುಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಅವಕಾಶ ಇದೆ. ಸಿವಿಲ್ ಪ್ರಕರಣಗಳಿಗೆ ಬಂದಂತೆ ಈ ಆಸ್ತಿ ವ್ಯಾಜ್ಯದ ಪ್ರಕರಣಗಳು ಇದ್ದಲ್ಲಿ ಕೂಡ ಅವುಗಳಲ್ಲಿ ಉಭಯ ಪಕ್ಷಕಾರರು ತಾವು ಒಪ್ಪಿದಲ್ಲಿ ಕೂಡಲೇ ನಾವು ಅವುಗಳಲ್ಲಿ ಸಂಧಾನ ಏರ್ಪಡಿಸಿ ರಾಜಿ ಡಿಕ್ರಿಯನ್ನು ನಾವು ನಿಮಗೆ ನೀಡಲಿಕ್ಕೆ ಅವಕಾಶ ಇರ್ತದೆ. ಈಗ ನ್ಯಾಯಾಲಯದಲ್ಲಿ ತೀರ್ಪಾದಾಗ ತಮಗೆ ಗೊತ್ತು, ನೇರವಾಗಿ ತಮಗೆ ತೀರ್ಪು ಬಂದ ತಕ್ಷಣ ಪರಿಹಾರ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತೆ ತಾವು ಈ ದರ್ಖಾಸ್ತ್ ಅಥವಾ ಎಕ್ಸಿಕ್ಯೂಷನ್ ಕೇಸನ್ನು ನ್ಯಾಯಾಲಯಕ್ಕೆ ಹಾಕಬೇಕಾಗುತ್ತದೆ. 2ನೇ ಸಾರಿ ತಾವು ಮತ್ತೆ ನ್ಯಾಯಾಲಯಕ್ಕೆ ಬರಬೇಕಾಗತ್ತೆ. ಬಂದ ನಂತರ ಆ ಎಕ್ಸಿಕ್ಯೂಷನ್ ಅಥವಾ ದರ್ಖಾಸ್ತ್ ಪಿಟಿಷನಲ್ಲಿ ತಮ್ಮ ನ್ಯಾಯಾಲಯ ಹಿಂದೆ ನೀಡಿದಂಥ ತೀರ್ಪಿಗೆ ಅನುಗುಣವಾಗಿ ನಾವು ನಿಮಗೆ ಪರಿಹಾರ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ರೀತಿ 2-3 ಹಂತಗಳ ವ್ಯಾಜ್ಯಗಳನ್ನು ತಡೆಗಟ್ಟುವ ವಿಷಯವಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಲೋಕ ಅದಾಲತ್ತನ್ನು ಏರ್ಪಡಿಸ್ತಾ ಇದ್ದೀವಿ. ಲೋಕ ಅದಾಲತ್ನಲ್ಲಿ ನೀಡುವಂಥ ಅವಾರ್ಡನ್ನು ತಾವು ನೇರವಾಗಿ ಪರಿಹಾರ ಪಡೆದುಕೊಳ್ಳಲಿಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಡ್ತಿದೆ. ಪ್ರಕರಣವನ್ನು ಮೊದಲನೇ ಸುತ್ತಿನಲ್ಲೇ ತಾವು ಪರಿಹಾರ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಸಾಕಷ್ಟು ಜನರಿಗೆ ಒಂದು ನೋವು ಇದೆ, ನಾವು ಕೂಡ ಒಪ್ಕೊಳ್ತೀವಿ. ಏನು, ನ್ಯಾಯಾಲಯಕ್ಕೆ ಹೋದರೆ ಪ್ರಕರಣಗಳ ಇತ್ಯರ್ಥವಾಗುವುದಿಲ್ಲ, ವಿಳಂಬ ಆಗ್ತದೆ ಅನ್ನೋ ತಮ್ಮ ನೋವು ನಮಗೆ ಕೇಳಿಸುತ್ತೆ, ನಮಗೆ ಗೊತ್ತು ಕೂಡ. ಈ ವಿಷಯದಲ್ಲಿ ನಾನು ತಮಗೆ ಒಂದು ವಿಷಯ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಈಗಿರುವ ನ್ಯಾಯಾಲಯಗಳ ಸಂಖ್ಯೆ ತುಂಬ ಕಡಿಮೆ ಇರೋದರಿಂದ, ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಾಲಯಗಳ ಸಂಖ್ಯೆ ವೃದ್ಧಿಯಾಗದೇ ಇರುವುದರಿಂದ, ಹೆಚ್ಚಾಗದೇ ಇರುವುದರಿಂದ ಪ್ರಕರಣ ಇತ್ಯರ್ಥ ವಿಳಂಬವಾಗ್ತಾ ಇದೆ. ಅದಕ್ಕೆ ಹಲವಾರು ಬೇರೆ ಕಾರಣಗಳು ಕೂಡ ಇದ್ದಾವೆ. ಆ ನಿಟ್ಟಿನಲ್ಲಿ ನಾವು ಪಕ್ಷಗಾರರಿಗೆ ವಿನಂತಿ ಮಾಡಿಕೊಳ್ಳೋದ್ರೆಂದರೆ, ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಎಲ್ಲಿ ತಮಗೆ ಬಗೆಹರಿಸಿಕೊಳ್ಳಲಿಕ್ಕೆ ಅವಕಾಶವಿದೆ ಕಾನೂನು ಅಡಿಯಲ್ಲಿ ತಮ್ಮ ವಕೀಲರನ್ನು ಸಂಪರ್ಕಿಸಿ ಅವರೊಂದಿಗೆ ಚರ್ಚಿಸಿ, ಇಲ್ಲವೇ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯರನ್ನು ಸಂಪರ್ಕಿಸಿ ಅವರೊಂದಿಗೆ ಚರ್ಚಿಸಿ ತಾವು ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಎಷ್ಟೋ ಸಾರಿ ಏನಾಗುತ್ತೆ, ಮಾಹಿತಿಯ ಕೊರತೆಯಿಂದಾಗಿ ಅವರು ಪಕ್ಷಗಾರರು ಅಥವಾ ನೀವು ಕಕ್ಷಿಗಾರರು ಏನು ಮಾಡ್ತೀರಾ, ನಮ್ಮ ಪ್ರಕರಣದಲ್ಲಿ ಇದು ರಾಜಿ ಆಗುತ್ತೋ ಇಲ್ಲವೋ ಅನ್ನೋ ಸಂದೇಹ ನಿಮ್ಮಲ್ಲಿ ಇರ್ತದೆ. ಅದನ್ನು ನೀವು ಬಗೆಹರಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಪ್ರಕರಣ ಯಾವುದೇ ಇರಲಿ ದಯವಿಟ್ಟು ನೀವು ನ್ಯಾಯಾಲಯಕ್ಕೆ ಬನ್ನಿ, ಸದಸ್ಯ ಕಾರ್ಯದರ್ಶಿಯವರನ್ನ ಭೇಟಿಯಾಗಿ ಅಥವಾ ನಿಮ್ಮ ವಕೀಲರನ್ನೇ ಸಂಪರ್ಕಿಸಿ ನೀವು ಅವರನ್ನು ಭೇಟಿಯಾಗಿ ಈ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದು ಅಥವಾ ಇಲ್ಲವೋ ಅನ್ನೋ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಲೋಕ ಅದಾಲತ್ನಲ್ಲಿ ಆ ಪ್ರಕರಣ ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯತೆ ಇದೆ ಅಂದರೆ ತಾವು
ತಮ್ಮ ವಕೀಲರನ್ನು ಕರ್ಕೊಂಡು ಬಂದಾಗ ನಾವು ಆ ಉಭಯ ಪಕ್ಷ ಇನ್ನೂ ತಮ್ಮ ವಿರುದ್ಧ ಪಾರ್ಟಿಯನ್ನು ಕೂಡ ಕರೆಸಿ ಸಂಧಾನವನ್ನು ಏರ್ಪಡಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸ್ತೀವಿ ಅಂತ ನಿಮಗೆ ನಾನು ಹೇಳ್ತೇನೆ. ಕಳೆದ ಸಾರಿ ಡಿಸೆಂಬರ್ ತಿಂಗಳಲ್ಲಿ ನಾವು ಲೋಕ ಅದಾಲತ್ ಮಾಡಿದಾಗ ಒಟ್ಟು 4777 ಪ್ರಕರಣಗಳನ್ನು ಇಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೀವಿ. ಬಹುಶಃ ತಮಗೆ ಅನಿಸ್ಬೋದು ಇದು ಜಿಲ್ಲೆಯಲ್ಲಿ ಒಟ್ಟು ಆ ದಿನ ಇತ್ಯರ್ಥವಾದಂಥ ಪ್ರಕರಣಗಳ ಸಂಖ್ಯೆ. ಇವು ಚಾಲ್ತಿಯಲ್ಲಿದ್ದಂಥ ಪ್ರಕರಣಗಳು, ನ್ಯಾಯಾಲಯದಲ್ಲಿ ಬಾಕಿ ಇದ್ದಂಥ ಪ್ರಕರಣಗಳು. ಈಗ ಕಳೆದ ಸಾರಿ 4777 ಪ್ರಕರಣಗಳನ್ನು ನಮಗೆ ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಈ ಸಾರಿ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಸಹಾಯ ಮತ್ತು ನಿಮ್ಮ ಮನೋಸ್ಥಿತಿ ಕೂಡ ಒಂದು ಅತ್ಯಂತ ಮುಖ್ಯವಾದ ವಿಷಯ ಆಗ್ತದೆ. ಪ್ರಕರಣಗಳನ್ನು ಸುಮ್ಮನೆ ಎಳೆದುಕೊಂಡು ಹೋಗೋದ್ರಿಂದ ಪ್ರಯೋಜನವಾಗೋದಿಲ್ಲ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗ ಇರುವಂಥ ನ್ಯಾಯಾಲಯಗಳ ಸಂಖ್ಯೆ ಕಡಿಮೆ ಇರೋದರಿಂದ ವಿಳಂಬವಾಗುವ ಸಾಧ್ಯತೆಗಳು ಇರೋದರಿಂದ ತಾವುಗಳು ಈ ಲೋಕ ಅದಾಲತ್ನ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ತಮಗೆ ಅಕಸ್ಮಾತ್ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ತಾವು ಬಂದು ಭೇಟಿ ಕೊಡ್ಬೋದು. ಅಲ್ಲಿ ನಾವು ಉಚಿತವಾಗಿ ವಕೀಲರನ್ನು ಕೂಡ ಒದಗಿಸುವಂಥ ಸೌಲಭ್ಯವಿದೆ. ಅವರ ಸಹಾಯವನ್ನು ಪಡ್ಕೊಳ್ಬೋದು. ಅವರಿಂದ ಕಾನೂನಿನ ಸಂಬಂಧಪಟ್ಟಂಥ ಸಲಹೆಗಳನ್ನು ಕೂಡ ತಮಗೆ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ನಾನು ಹೇಳ್ತೇನೆ. ದಯವಿಟ್ಟು ಲೋಕ ಅದಾಲತ್ ಬಗ್ಗೆ ತಾವು ಗಂಭೀರವಾಗಿ ಮತ್ತೆ ಯೋಚಿಸಿ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಿ ಅಂತ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ನಾನು ತಮ್ಮೆಲ್ಲರಿಗೂ ವಂದಿಸ್ತೇನೆ. ಇದುವರೆಗೂ ಮಾರ್ಚ್ ತಿಂಗಳ 8ನೇ ತಾರೀಕು ಶನಿವಾರ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಗೌರವಾನ್ವಿತ ವಾಸುದೇವ್ ರೋಣ್ ಇವರಿಂದ ಸಂದೇಶ ಕೇಳಿದಿರಿ.